ಐವಿಎಫ್ ತಂತ್ರಜ್ಞಾನದ ಮೂಲಕ ಅವಳಿ ಮಕ್ಕಳಿಗೆ ಭಾವನಾ ತಾಯಿಯಾಗುತ್ತಿದ್ದಾರೆ. ಐವಿಎಫ್ ಪ್ರಕ್ರಿಯೆ ವೇಳೆ ದಾನಿಯ ಆಯ್ಕೆ ಹೇಗೆ ನಡೆಯುತ್ತದೆ? ದಾನಿಯನ್ನ ಭಾವನಾ ಖುದ್ದಾಗಿ ಆಯ್ಕೆ ಮಾಡಿಕೊಂಡ್ರಾ? ದಾನಿಗಳಿಗೆ ಇರುವ ನಿಯಮಗಳೇನು? ಈ ಬಗ್ಗೆ ಭಾವನಾ ಮಾತನಾಡಿದ್ದಾರೆ. ಹೆಚ್ಚು ಕೇಳಿಬಂದ ಹೆಸರು ನಟ ದರ್ಶನ್ ಅವಳಿ ಮಕ್ಕಳ ತಂದೆ ಎಂದು. ಯಾಕೆಂದರೆ ದರ್ಶನ್ ಜೈಲ್ಗೆ ಹೋದಾಗ ದರ್ಶನ್ ಪರ ಮಾತಾಡಿದ್ದು. ನಟಿಯಾಗಿ ನಾನು ಒಬ್ಬಳೇ, ಹಾಗಾಗಿ ಮೊದಲು ಕೇಳಿ ಬಂದ ಹೆಸರು ದರ್ಶನ್ ಎಂದು. ಆದರೆ ಅವರು ಸಾಧ್ಯವಿಲ್ಲ ಎಂದು ಭಾವನಾ ಹೇಳಿದ್ದಾರೆ. ವೀರ್ಯ ದಾನಿಯನ್ನ ಭಾವನಾ ಖುದ್ದಾಗಿ ಆಯ್ಕೆ ಮಾಡಿದ್ರಾ? ದಾನಿ ಯಾರು ಅಂತ ಭಾವನಾಗೆ ಗೊತ್ತಿದ್ಯಾ? ಗೊತ್ತಿರುವವರೇ ವೀರ್ಯ ದಾನ ಮಾಡಿದರೆ ಮುಂದಾಗುವ ಕಾಂಪ್ಲಿಕೇಶನ್ಸ್ ಏನು? ನಟಿ ಭಾವನಾ ರಾಮಣ್ಣ ಬೋಲ್ಡ್ ಹೆಜ್ಜೆ ಇಟ್ಟಿದ್ದಾರೆ. ಮದುವೆಯಾಗದೆ, ಸಂಗಾತಿ ಇಲ್ಲದೆ ಐವಿಎಫ್ ಮುಖಾಂತರ ಭಾವನಾ ರಾಮಣ್ಣ ಗರ್ಭ ಧರಿಸಿದ್ದಾರೆ. ಅವಳಿ ಮಕ್ಕಳಿಗೆ ಭಾವನಾ ರಾಮಣ್ಣ ತಾಯಿಯಾಗುತ್ತಿದ್ದಾರೆ. ಸದ್ಯ 6 ತಿಂಗಳ ತುಂಬು ಗರ್ಭಿಣಿಯಾಗಿರುವ ಭಾವನಾ ರಾಮಣ್ಣ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಟ್ವಿನ್ಸ್ಗೆ ಜನ್ಮ ನೀಡಲಿದ್ದಾರೆ. ಹೀಗಿರುವಾಗಲೇ ವೀರ್ಯ ದಾನಿ ಬಗ್ಗೆ ಸಂದರ್ಶನವೊಂದರಲ್ಲಿ ನಟಿ ಭಾವನಾ ರಾಮಣ್ಣ ಮುಕ್ತವಾಗಿ ಮಾತನಾಡಿದ್ದಾರೆ. ದಾನಿಗಳಿಗೆ ಇವೆ ನಿಯಮಾವಳಿಗಳು. ಡೋನರ್ಗೆ ಕೆಲವು ನಿಯಮಗಳಿವೆ. ಮಹಿಳಾ ಡೋನರ್ಗಳು ಇದ್ದಾರೆ. ಪುರುಷ ಡೋನರ್ಗಳು ಇದ್ದಾರೆ. ದಾನ ಪಡೆಯುವ ಮುನ್ನ ಎಲ್ಲಾ ರೀತಿಯ ಬ್ಲಡ್ ಟೆಸ್ಟ್ ಮಾಡಲಾಗುತ್ತದೆ. ಅದರ ಜೊತೆಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಲಾಗುತ್ತದೆ. ದಾನಿಯ ಆಯ್ಕೆ ವೇಳೆ ವಯಸ್ಸು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ, ಶೈಕ್ಷಣಿಕ ಹಿನ್ನೆಲೆ, ವಿದ್ಯಾರ್ಹತೆ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತದೆ ಎಂದು ಸಂದರ್ಶನದಲ್ಲಿ ಭಾವನಾ ರಾಮಣ್ಣ ಹೇಳಿದ್ದಾರೆ. ನಾನು ದಾನಿಯನ್ನ ಆಯ್ಕೆ ಮಾಡಲಿಲ್ಲ. ದಾನಿಯ ಆಯ್ಕೆ ಬಗ್ಗೆ ನಮಗೆ ಸ್ವಾತಂತ್ರ್ಯ ಇದ್ಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ದಾನಿಯನ್ನ ಆಯ್ಕೆ ಮಾಡಲಿಲ್ಲ. ನಾನು ನೇರವಾಗಿ ವೈದ್ಯರನ್ನ ನಂಬಿದೆ. ಆಹಾರ ಅಭ್ಯಾಸ, ಜೀನ್ಸ್ ಒಂದೇ ರೀತಿ ಇರುತ್ತದೆ ಎಂಬ ಕಾರಣಕ್ಕೆ ದಕ್ಷಿಣ ಭಾರತದವರೇ ಇರಲಿ ಎಂದು ವೈದ್ಯರಿಗೆ ಹೇಳಿದೆ ಅಷ್ಟೇ ಎಂದು ತಿಳಿಸಿದ್ದಾರೆ. ಭಾವನಾ ರಾಮಣ್ಣ ಎಫ್ ಮೂಲಕ 40ನೇ ವಯಸ್ಸಿನಲ್ಲಿ ತಾಯಿಯಾಗುತ್ತಿದ್ದಾರೆ. ನಟಿ ಭಾವನಾ ರಾಮಣ್ಣ ಒಬ್ಬರು ಹೇಳಿದ ಮಾತು ನಿಜ ಎನಿಸಿತು. ನನ್ನ ಹಲವಾರು ಫ್ರೆಂಡ್ಸ್ ಹೇಳಿದರು ಡೋನರ್ ಆಗಿ ನಾವು ಕೊಡಬಹುದು ಅಂತ. ಆದರೆ ಒಬ್ಬರು ಹೇಳಿದ ಮಾತು ನನಗೆ ತುಂಬಾ ಸೆನ್ಸಿಬಲ್ ಅಂತ ಅನಿಸಿತು. ದಾನ ಕೊಡಬಹುದು. ಆದರೆ ನಾಳೆ ಮಕ್ಕಳು ನಮ್ಮ ಎದುರಿಗೆ ಓಡಾಡುತ್ತಿರುತ್ತಾರೆ. ಅದನ್ನ ಹೇಳದೆ ನಾವು ಹೆಂಗೆ ಇರೋದಕ್ಕೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದರು. ನನ್ನ ಮಕ್ಕಳು ಅಂತ ಗೊತ್ತಿರುತ್ತೆ. ಅದನ್ನ ಇಗ್ನೋರ್ ಮಾಡೋಕೆ ಆಗುತ್ತಾ ಅಂತ ಅವರು ಎಕ್ಸ್‌ಪ್ರೆಸ್ ಮಾಡಿದ್ದರು. ಅದು ನಿಜ ಅಂತ ನನಗೂ ಅನಿಸಿತು. ಗೊತ್ತಿರುವವರೇ ದಾನ ಕೊಟ್ಟರೆ ನಾಳೆ ಅಟ್ಯಾಚ್ಮೆಂಟ್ ಶುರುವಾಗಬಹುದು. ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ನಾಳೆ ನಾನೂ ಕೇಳಬಹುದು. ಇದು ತುಂಬಾ ಕಾಂಪ್ಲಿಕೇಟ್ ಆಗಬಹುದು. ನನ್ನ ಮಕ್ಕಳಿಗೆ ಈ ರೀತಿಯ ಬರ್ಡನ್ ಬೇಡ ಎಂದು ನನಗೆ ಅನಿಸಿತು ಎಂದಿದ್ದಾರೆ ಭಾವನಾ ರಾಮಣ್ಣ. ಡೋನರ್ಗೆ ಕೆಲವು ನಿಯಮಗಳಿವೆ. ಮಹಿಳಾ ಡೋನರ್ಗಳು ಇದ್ದಾರೆ. ಪುರುಷ ಡೋನರ್ಗಳು ಇದ್ದಾರೆ. ದಾನ ಪಡೆಯುವ ಮುನ್ನ ಎಲ್ಲಾ ರೀತಿಯ ಬ್ಲಡ್ ಟೆಸ್ಟ್ ಮಾಡಲಾಗುತ್ತದೆ. ಅದರ ಜೊತೆಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಲಾಗುತ್ತದೆ. ದಾನಿಯ ಆಯ್ಕೆ ವೇಳೆ ವಯಸ್ಸು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ, ಶೈಕ್ಷಣಿಕ ಹಿನ್ನೆಲೆ, ವಿದ್ಯಾರ್ಹತೆ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತದೆ ಎಂದು ಸಂದರ್ಶನದಲ್ಲಿ ಭಾವನಾ ರಾಮಣ್ಣ ಹೇಳಿದ್ದಾರೆ.